hidden, forever on fire. ಚಿನ್ನವನ್ನ ಐಶ್ವರ್ಯ ವಂಚನೆ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಏನು ಅವ್ರ ಮೇಲೆ ಹಾಕಲಾಗಿದೆಯೋ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇಲ್ಲಿ ಐಶ್ವರ್ಯ ದೋಖಾ ಪ್ರಕರಣದಲ್ಲಿ ಮತ್ತೊಬ್ಬ ಶಾಸಕನ ಹೆಸರು ತಳಕಾಕೊಂಡಿದೆ. ಇಲ್ಲಿ ಐಶ್ವರ್ಯ ಚಿನ್ನ ವಂಚನೆ ಮಾಡಿದ್ರು, 9 ಕೋಟಿಗೂ ಮಿಗಿಲಾದಂತಹ ಚಿನ್ನ ತಗೊಂಡಿದ್ರು, ವಾಪಸ್ ಕೊಟ್ಟಿರಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಇದೆಯಲ್ಲ. ಇದರಲ್ಲಿ ಕಾಂಗ್ರೆಸ್ ಶಾಸಕನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಅನ್ನದಾನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧವಾಗಿ ಮಾಜಿ ಶಾಸಕ ಅನ್ನದಾನಿ ಗಂಭೀರ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಐಶ್ವರ್ಯ ಗೌಡ ಜೊತೆ ಶಾಸಕರಿಗೂ ನಂಟಿರ್ತಕ್ಕಂಥ ಗುಮಾನಿ ಇದೆ. ಐಶ್ವರ್ಯ ಗೌಡ ಜೊತೆ ಶಾಸಕರ ಫೋಟೋಗಳಿದೆಯಲ್ಲ, ಇದೇ ಇದಕ್ಕೆ ಸಾಕ್ಷಿ ಅಂತ ಅನ್ನದಾನಿ ಹೇಳ್ತಾ ಇದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಚುನಾವಣೆಗೆ ಇದೇ ಹಣನ ಬಳಸಿರಬೇಕು, ಇದು ಅನ್ನದಾನಿಯವರು ಹೇಳ್ತಿರ್ತಕ್ಕಂಥ ಮಾತು. ನರೇಂದ್ರ ಸ್ವಾಮಿಯವ್ರ ಎಲೆಕ್ಷನ್ಗೆ ಈ ಹಣನೇ ಬಳಸ್ಕೊಂಡಿರ್ಬೇಕು ಅವರು. ಅಷ್ಟೇ ಅಲ್ಲ, ಸಾಕಷ್ಟು ಕಾಂಗ್ರೆಸ್ ನಾಯಕರ ಪಾತ್ರದ ಬಗ್ಗೆ ಶಂಕೆ ಇದೆ ಇದರಲ್ಲಿ. ಐಶ್ವರ್ಯ ಗೌಡಳನ್ನು ಮೊದಲು ಮಂಪರು ಪರೀಕ್ಷೆಗೆ ಒಳಪಡಿಸಲಿ ಇವರು. ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಅನ್ನದಾನಿ ಹೇಳಿದ್ದಾರೆ. ಇವತ್ತು ಕಿರ್ಗಾವಲಲ್ಲಿ ಮುಖ್ಯವಾಗಿ ನನ್ನ ಕ್ಷೇತ್ರ ಮಳವಳ್ಳಿ ಕ್ಷೇತ್ರದಲ್ಲಿ ಯಾವ ರಾಜಕಾರಣಿಗಳು ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಚಿನ್ನ ಆಗಿರ್ಬೋದು, ಹಣ ಈ ಕಿರ್ಗಾವಲು ಟೌನ್ನಲ್ಲಿ ಕಿರ್ಗಾವಲು ಸ್ಟೇಷನ್ನಲ್ಲಿ ಕೇಸಾಗಿ ರಾಜಿ ಮಾಡಿದ್ದಾರೆ. ಐಶ್ವರ್ಯ ಗೌಡನ ಮೇಲೆ ಕಂಪ್ಲೇಂಟ್ ಆಗಿ ರಾಜಿ ಮಾಡಿ ಕಳಿಸಿದರೆ FIR ಮಾಡಲಿಲ್ಲ. ಇದಕ್ಕೆ ಪೊಲಿಟಿಷಿಯನ್ಸ್ನ ಒತ್ತಡ ಇದರಿಂದ ಅವರನ್ನು ರಾಜಿ ಮಾಡಿ ಕಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಗುಮಾನಿ ಇದೆ. ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಬೇರೆ ಬೇರೆ ವ್ಯಾವಹಾರಿಕವಾಗಿ ಐಶ್ವರ್ಯ ಗೌಡನ ಜೊತೆ ಇವತ್ತು ಇನ್ವಾಲ್ವ್ ಆಗಿದ್ದಾರೆ. ಕಿರ್ಗಾವಲಿಂದ ಹಿಡಿದು ಬೆಂಗಳೂರಿಗೂ ಊರಿಗೂ ಕೂಡ ಈ ಕಾಂಗ್ರೆಸ್ ಮುಖಂಡರುಗಳ ಕೈವಾಡ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನಲ್ಲಿ ಈಗ ನಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನೋಡಲಾಗಿ, ನಮ್ಮ ಸಾರ್ವಜನಿಕರ ಮುಖಾಂತರ ಕೇಳಲಾಗಿ, ಇವತ್ತು 2-3 ಜನ ಹೆಸರುಗಳು ಭಾಳ ಪ್ರಮುಖವಾಗಿ ಈಗ ವರ್ತೂರು ಪ್ರಕಾಶ್ ಅವ್ರದ್ದು, ಅವರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಅವ್ರ ಚಿನ್ನ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ಮತ್ತು ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಪ್ರಸ್ತಾಪವಾಗಿರ್ತಕ್ಕಂಥದ್ದು, ಮಳವಳ್ಳಿ ಶಾಸಕರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಗಮನಿಸಿದ್ದೇನೆ. ಅದಕ್ಕಾಗಿ ಇವತ್ತು ಮಾಧ್ಯಮದ ಮುಖಾಂತರ ಏನು ಅವರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಆ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರಿಯಾದ ರೀತಿಯಲ್ಲಿ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಸ್ವಾಮಿ ಮೇಲೆ ಅನ್ನದಾನಿ ಆರೋಪವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಪೊಲೀಸರು ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಠಾಣೆಗಳಲ್ಲಿ ದಾಖಲಾಗುವ ಎಲ್ಲ ಕಂಪ್ಲೇಂಟ್ಗೂ ನಾವು ತಲೆ ಹಾಕೋಕ್ಕಾಗುತ್ತಾ? ಏನು ಕಾನೂನು ಇರುತ್ತೋ, ಏನು ಠಾಣಾಧಿಕಾರಿ ಇರ್ತಾರೋ, ತನಿಖಾಧಿಕಾರಿ ಇರ್ತಾರೋ, ಅವರು ಅದರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಆ ವಿಚಾರಕ್ಕೆ ಪ್ರತಿ ರಾಜ್ಯಾದ್ಯಂತ 100 ಕಂಪ್ಲೇಂಟ್ಗಳು ದಾಖಲಾಗ್ತವೆ. ಎಲ್ಲ ಪ್ರಕರಣದಲ್ಲೂ ನಾವು ತಲೆ ಹಾಕೋಕ್ಕಾಗುತ್ತಾ? ಸರ್ಕಾರ ಎಲ್ಲಿಯೂ ಮೂಗು ತೋರಿಸಲ್ಲ ಅಂಥೇಳಿ ಪರಮೇಶ್ವರ್ ಅವರು ಹೇಳಿದರು. ನನಗೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿಲ್ಲ. ಅದು ಅಲ್ಲ, ಅವರು ನೋಡಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರೂ ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿಲ್ಲ. ಅದು ಅಲ್ಲ, ಅವರು